ನಮಸ್ಕಾರ ಪ್ರೀತಮ್ ಅವರೇ. ನಮಸ್ತೆ ಮ್ಯಾಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂತ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಓಕೆ ಮ್ಯಾಮ್. ಓಕೆ. ಸೊ ಮಿಲೆನಿಯಲ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಹಾಂ ಮ್ಯಾಮ್, ಮಿಲೇನಿಯಸ್ ಗ್ರೂಪ್ ಬರೋಕ್ಕಿಂತ ಮುಂಚೆ ಇದು ಗ್ಯಾಮ್ಲಿಂಗು, ಎಲ್ಲಿ ದುಡ್ಡು ಕಟ್ಸ್ಕೊಂಡು ಹಾಳಾಗ್ತು, ನಮ್ಮ ತುಂಬ ಲಾಸ್ ಆಗುತ್ತೆ. ಕೆಲವರು ಹೊರಗಡೆ ಕೇಳಿದ್ದೀನಿ, ಹಣ ಕಟ್ಸ್ಕೊಂತಾರೆ, ಮೋಸ ಮಾಡ್ತಾರೆ, ಫ್ರಾಡ್ ಮಾಡ್ತಾರೆ ಅಂತ ಇತ್ತು. ಆದರೆ ಮಿಲೇನಿಯಸ್ ಗ್ರೂಪ್ ಬಂದಮೇಲೆ ಕಾನ್ಫಿಡೆನ್ಸ್ ಬಂದಿದೆ, ಏನಾದ್ರು ಅಚೀವ್ಮೆಂಟ್ ಮಾಡ್ಬೋದು, ಲಾಸ್ನ ಹೇಗೆ ನಿಭಾಯಿಸ್ಬೋದು, ಟ್ರೇಡಲ್ಲಿ ಹೇಗೆ ಗ್ರೋತ್ ಆಗ್ಬೋದು ಅಂತ ಮೋಹನ್ ಸರ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮ್ಯಾಮ್. ಓಕೆ, ಲವ್ಲಿ. ಸೊ ನೀವು ಬರೋ ಮುಂಚೆ ಮಿಲೆನಿಯಸ್ ಗ್ರೂಪ್ ಅಲ್ಲಿ ಬರೋ ಮುಂಚೆ ನಿಮ್ಗೊಂದು ವಿಷಯ ಅಥವಾ ಟಾಪಿಕ್ ಅರ್ಥ ಆಗ್ತಿರ್ಲಿಲ್ಲ, ಈಗ ಬಂದು ಸುಲಭವಾಗಿ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಯಾವ್ದಾದ್ರು ಇದೆಯಾ? ಹಾಂ ಮ್ಯಾಮ್, ಇದೆ. ಈಗ ಟ್ರೇಡ್ ಯಾವ ಥರ ಮಾಡಬೇಕು, ಅದರಲ್ಲಿ ಹೇಗೆ ಸೆಲ್ ಮಾಡಬೇಕು, ಯಾವ ಟೈಮಿಗೆ ಎಂಟ್ರಿ ಕೊಡಬೇಕು, ಎಕ್ಸಿಟ್ ಯಾವ ಟೈಮಿಗೆ ಮಾಡಬೇಕು, ಅದ್ರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ ಮ್ಯಾಮ್. ನಾವು ಸ್ವಲ್ಪ ದಿನ ಆನ್ಲೈನ್ ಮಾಡಿದ್ದೀವಿ, ಟ್ರೇಡ್ ಮಾಡಿದ್ದೀವಿ, ಬಟ್ ₹1 ಪ್ರಾಫಿಟ್ ಆಗಿರಲಿ, ಎಲ್ಲ ಲಾಸಲ್ಲೇ ಹೋಗಿದೆ ಮ್ಯಾಮ್. ಇಲ್ಲಿಗೆ ಬಂದ ಮೇಲೆ ಮೋಹನ್ ಸರ್ ಹೇಳ್ಕೊಟ್ಟ ಮೇಲೆ ಎಲ್ಲ ಕಲ್ತಿದ್ದೀವಿ. ಓಕೆ. ಸೊ ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಈಗ ಈ 3 ದಿನದಿಂದ ಎಷ್ಟು ಮಟ್ಟಿಗೆ ಬೆಳೆದಿದೆ? ಹಾಂ, 100% ಬೆಳೆದಿದೆ ಮ್ಯಾಮ್. ಬರೋಕ್ಕಿಂತ ತುಂಬ ಡೌಟು, ಕನ್ಫ್ಯೂಷನ್ ತುಂಬ ಇತ್ತು. ಇಲ್ಲಿ ಏನು ಬಂದಮೇಲೆ ಸ್ಟಾರ್ಟಿಂಗಿನಿಂದ 2 ಡೇಸ್ 3 ಡೇಸ್ ಅಟೆಂಡ್ ಮಾಡಿದ್ವು, ಪೂರ್ತಿ ನಂಬಿಕೆ ಬಂದಿದೆ, ಕಾನ್ಫಿಡೆನ್ಸ್, ಟ್ರಸ್ಟ್ ಬಿಲ್ಡ್ ಆಗಿದೆ. ಮೋಹನ್ ಸರ್ ನೋಡಿದ್ಮೇಲೆ ಎಲ್ಲ ಅರ್ಥ ಇದೆ ಮ್ಯಾಮ್ ಎಲ್ಲ. ಗ್ರೇಟ್. ಸೊ ನೀವು 3 ದಿನದಿಂದ ಮೋಹನ್ ಸರ್ನ ನೋಡ್ಕೊಂಡ್ ಬರ್ತಿದ್ದೀರಲ್ಲ, ಅವ್ರ ಬಗ್ಗೆ ಏನಾದರೂ ಹೇಳಕ್ ಇಷ್ಟಪಡ್ತೀರಾ? ಹಾಂ ಮ್ಯಾಮ್, ಮೋಹನ್ ಸರ್ ಹೇಳ್ಬೇಕಂದ್ರೆ ತುಂಬ ಏನಿದೆ. ಅವರಿಗೆ ಹೇಳ್ಬೇಕಂದ್ರೆ ಈ ಸ್ಟಾಕ್ ಮಾರ್ಕೆಟ್ ಲೆಜೆಂಡೇ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಫ್ರೆಂಡ್ಲಿಯಾಗಿ ಕ್ಲೋಸ್ ಅಪ್ ಆಗಿ ಹೇಳ್ಕೊಟ್ಟಿದ್ದಾರೆ ಎಲ್ಲ. ಹೇಗೆ ಮಾಡ್ಬೋದು, ಯಾವ ಟೈಮಲ್ಲಿ ಏನು ನಮ್ಮ ಲೈಫಲ್ಲಿ ಅಷ್ಟು ಮೊದಲಿದ್ದೇನೆಂದರೆ 1 ವರ್ಷ ನೆಟ್ವರ್ಕಲ್ಲಿ ವರ್ಕ್ ಮಾಡಿ ಅದರಲ್ಲೆಲ್ಲ ದುಡ್ಡು ಎಲ್ಲ ತುಂಬ ಕಳ್ಕೊಂಡಿದ್ದೀವಿ. ಬಟ್ ಈ ಸ್ಟಾಕ್ ಮಾರ್ಕೆಟಿಗೆ ಎಂಟ್ರಿ ಆದಮೇಲೆ ಹೇಗೆ ವರ್ಕ್ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ. ಮತ್ತು ಲೈಫ್ ಟೈಮ್ ನಾವು ಕಮಿಟ್ಮೆಂಟ್ ಕೊಡ್ತೀವಿ, ಲೈಫ್ ಟೈಮ್ ಸರ್ವಿಸ್ ಫ್ರೀ ಆಗಿರುತ್ತೆ ಅಂತೆಲ್ಲ ತುಂಬ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿದ್ದಾರೆ ಮ್ಯಾಮ್. ಮಂತ್ಲಿ ಸೆಷನ್ಸ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮ್ಯಾಮ್ ಎಲ್ಲ. ಓಕೆ. ಸೊ ನೀವು ಹೇಳಿದ್ರಿ ನೀವು ಬರೀ 19 ವರ್ಷ ಅಷ್ಟೇ ಆಗಿರೋದು, ಸೊ ನೀವು ತುಂಬಾ ಬಿಗಿನರ್, ನಿಮ್ಗೆ ಇನ್ನೂ ತುಂಬಾ ಲೈಫ್ ಇದೆ. ಸೊ ನಿಮ್ಮಂತ ಬಿಗಿನರ್ಸ್ ಏನಕ್ಕೆ ಬರಬೇಕು ಈ ಸೆಷನ್ಗೆ, ಏನು ಲಾಭ ಅದರಿಂದ? ಆಮೇಲೆ ಹೊರಗಡೆ ಫೀಲ್ಡಲ್ಲಿ ಹೋದರೆ ತುಂಬ ಟಫ್ ಇದೆ, ಕಷ್ಟ ಇದೆ. ಬಟ್ ಈ ಸ್ಟಾಕ್ ಮಾರ್ಕೆಟ್ ಫೀಲ್ಡಿಗೆ ಇದರಲ್ಲೂ ಎಂಟ್ರಿ ಆದರೆ ಎಂಥ ಚಿಕ್ಕ ಏಜಲ್ಲೂ ಅಚೀವ್ಮೆಂಟ್ ಮಾಡ್ಬೋದು ಅಂತ ಅವ್ರ ಎಕ್ಸಾಂಪಲ್ ಮುಖಾಂತರ ಸರ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಹೇಗೆ ಗ್ರೋತ್ ಆಗ್ಬೋದು, ಹೇಗೆ ಭವಿಷ್ಯದಲ್ಲಿ ಒಂದು ಲೈಫ್ ಸೆಟಲ್ ಮಾಡ್ಕೋಬೋದು ಸಣ್ಣ ಏಜಲ್ಲಿ ಅಂತ ತುಂಬ ಕ್ಲೋಸ್ ಅಪ್ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮ್ಯಾಮ್. ಓಕೆ, ಲವ್ಲಿ.